ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಒಂದು KCET ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ ನಿಮ್ಗೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ KCET 2024 ಸ್ಟೂಡೆಂಟ್ಸ್ ನೋಡ್ತಿದ್ರು, ಏನು ಅಂತಲೂ ಕೂಡ ಹೇಳ್ತೀನಿ. ಈಗಾಗಲೇ ನೋಡಿದರೆ ಡೇಟ್ ಎಕ್ಸ್ಟೆಂಡೆಡ್ ಬಗ್ಗೆ ಖಂಡಿತ ಡೇಟ್ ಎಕ್ಸ್ಟೆಂಡೆಡ್ ಆಗಿದೆ. ಯಾವಾಗ ಎಲ್ಲಿವರೆಗೂ ಎಷ್ಟೊತ್ತು ಟೈಮಿಂಗ್ ಅಂತ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಹೇಳ್ತೀನಿ. ಅಫಿಷಿಯಲ್ ಆಗಿ ಬಂದಿರುವಂಥದ್ದು. ಓಕೆ, ಅಂದರೆ KE ವೆಬ್ಸೈಟಲ್ಲಿ ಆಪ್ಷನ್ ಎಂಟ್ರಿ ಪೇಜೆಲ್ಲ ನಿಮಗೆ ಸಿಗುತ್ತೆ ಡೇಟ್ ಅಂತಂದು ಎಲ್ಲಿ ಅಂತ ತಿಳಿಸ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿತ್ತಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಮ್ಮ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಯಾಕಂದರೆ ಏನೇ ಒಂದು KE ಕಡೆಯಿಂದ ಒಂದು ಅಪ್ಡೇಟ್ ಬಂತಂದರೆ ನಿಮಗೆ ತಿಳಿಸುವಂಥ ಚಾನಲ್ ನಮ್ಮ ಚಾನಲ್ ಕ್ವಿಕ್ ಆಗಿ ಅಂತೂ ಅಪ್ಡೇಟ್ ಮಾಡ್ತೀನಿ. ಓಕೆ ಸರಿ, ಇವಾಗ ಏನಪ್ಪ ಅಂದರೆ ವಿಷಯಕ್ಕೆ ಬರೋದಂತಂದರೆ ಯಾವಾಗ ಡೇಟ್ ಎಕ್ಸ್ಟೆಂಡೆಡ್ ಆಗಿದೆ, ಎಲ್ಲಿವರೆಗೂ ಆಗಿದೆ ಅಂತಂದರೆ ನಿಮ್ಗೆ ಆಳೆ ಗೊತ್ತಿರ್ಬೋದು. ಡೇಟ್ 23ಕ್ಕೆ ಸ್ಟಾರ್ಟ್ ಆಗಿತ್ತು. ಓಕೆ, 23ಕ್ಕೆ ಸ್ಟಾರ್ಟ್ ಆಗಿತ್ತು. ಲಾಸ್ಟ್ ಡೇಟ್ ಏನಪ್ಪ ಅಂದರೆ ನಾಳೆ ಲಾಸ್ಟ್ ಡೇಟ್ ಅಂತ ಕೊಡ್ತಾಯಿದ್ರು. ಅಂತಂದರೆ ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಅಂತ ಕೊಟ್ಟಿದ್ದೆ. ಅಂದರೆ ಇವತ್ತು 20 ಇಲ್ಲಿ ಕಾಣಿಸ್ತೀನಿ ನೋಡಿರಿ. ಡೇಟ್ ಬೇಕಾದರೆ ನಾನು ಮೇಲ್ಗಡೆ ತೋರಿಸ್ತಿದ್ದೀನಿ. 29 ಇದೆ. ನಾಳೆ 30 ಅಂತಂದರೆ 30 ಮಾರ್ನಿಂಗ್ 8 ಗಂಟೆವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡಿರಿ. ಅದಾದಮೇಲೆ 3 ದಿನ ಆದ್ಮೇಲೆ ಅಂತಂದರೆ 7 ದಿನ ಅಂತ ಏನು ಕೊಟ್ಟಿದ್ರು KE ಕಡೆಯಿಂದ, 7 ದಿನ 23ರಿಂದ 7 ದಿನ ಅಂತಂದರೆ 30ನೇ ತಾರೀಕು ಆಗಿತ್ತು. ಕರೆಕ್ಟ್ ಆಗಿತ್ತು. ಓಕೆ, 30ನೇ ತಾರೀಕು ಬೆಳಗ್ಗೆ ಎಷ್ಟಪ್ಪ ಅಂತಂದರೆ ಬೆಳಗ್ಗೆ 8 ಗಂಟೆ ಅಂತಂದರೆ 7 ದಿನ ಆಗಿತ್ತು. ಅದಾದ ತಕ್ಷಣ ಮಾಕ್ ಅಲಾಟ್ಮೆಂಟ್ಗೆ ಬಿಡ್ತೀನಿ ಅಂತ ಹೇಳಿದ್ರು. ಬಟ್ ಇವಾಗ 7 ದಿನ ಅಲ್ಲ, ಇನ್ನೂ ಕೂಡ ಟೈಮ್ ಎಕ್ಸ್ಟೆಂಡೆಡ್ ಮಾಡಿದ್ರೆ. ಎಲ್ಲಿಯಪ್ಪ ಅಂತಂದರೆ ಇವಾಗ ಆಪ್ಷನ್ ಎಂಟ್ರಿ ಪೇಜ್ ಬರೋಕ್ಕಿಂತ ಮುಂಚೆ ಇಲ್ಲಿ ಒಂದು ಬ್ಯಾಕ್ ಟು ಹೋಮ್ ಕ್ಲಿಕ್ ಮಾಡ್ಕೊತೀನಿ. ಆಪ್ಷನ್ ಎಂಟ್ರಿ ಪೇಜ್ ಬರೋಕ್ಕಿಂತ ಮುಂಚೆ ನಿಮಗೆ ಈ ರೀತಿ ಒಂದು ಪೇಜ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಓಕೆ, ಈ ರೀತಿ ಒಂದು ಪೇಜ್ ಬರುತ್ತೆ. ಎಲ್ಲಿ ಹೇಳ್ತಿದ್ರ ನೋಡ್ಕೊಂಡು ಸುಳ್ಳು ಹೇಳ್ಬೇಡ್ರಿ ಅಂತ ಹೇಳಿದ್ರೆ. ಸೊ ನಾ ಖಂಡಿತ ಕೂಡ ಯಾವುದೇ ರೀತಿ ಸುಳ್ಳು ಹೇಳ್ತಿಲ್ಲ. ಇಲ್ಲಿ ಅಫಿಷಿಯಲ್ ಆಗಿ ತೋರಿಸ್ತೀನಿ ನೋಡಿರಿ. ಇಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಕಾಣಿಸ್ತೀನಿ ನೋಡಿರಿ. ಅದು ಒಂದು ಟೈಮ್ ಲಾಂಗ್ ಪ್ರೆಸ್ ಮಾಡಿ ಇಟ್ಕೋರು. ಓಕೆ, ಒಂದು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಏನಪ್ಪ ಅಂದರೆ ಒಂದು ಡೇಟ್ ಶೋ ಆಗುತ್ತೆ. ಇಲ್ಲಿ ನೋಡಿ ಓಪನ್. ಓಕೆ, ಆಪ್ಷನ್ ಎಂಟ್ರಿ ಓಕೆ ಕಾಣಿಸ್ತಿದೆ ನೋಡಿರಿ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ಸ್ ಫ್ರಮ್ ಯಾವಾಗ 23/7/2024 ಆಗಿತ್ತು. ಅಂದರೆ 10 ಗಂಟೆ ಅಂತ 8 ಗಂಟೆ ಅಂತ ಕೊಟ್ಟಿದ್ರೆ. ಅಂದರೆ 20 ಅಂತಂದರೆ 8 ಗಂಟೆ ರಾತ್ರಿನ ಬಂದಿತ್ತು ಕೂಡ, ನಿಮಗೂ ಕೂಡ ಗೊತ್ತಿದೆ. ರಾತ್ರಿ ಬಂದಿತ್ತು. ಅದಾದ ತಕ್ಷಣ ಕ್ಲೋಸಸ್ ಯಾವಾಗ ಆಗ್ತಿದೆ ಅಂತಂದರೆ 3/8/2024. ಓಕೆ, 3/8/2024 11 ಅಂತಂದರೆ ಬೆಳಗ್ಗೆ 11 ಗಂಟೆ. ಓಕೆ, ಅಂದರೆ ಮಧ್ಯಾಹ್ನ ಬರುತ್ತೆ ಬಿಡಿ. ಬೆಳಗ್ಗೆ 11 ಗಂಟೆವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಇನ್ನೂ ಕೂಡ ಟೈಮ್ ಎಕ್ಸ್ಟೆಂಡ್ ಮಾಡಿದ್ರಂಗೆ ಇದು ಏನಕ್ಕೆ ಮಾಡಿದ್ರಪ್ಪ ಅಂತಂದರೆ ನಿಮ್ಗೆ ಗೊತ್ತಿದೆ. ಆಪ್ಷನ್ ಎಂಟ್ರಿ ಬಿಟ್ಟು ಒಂದು 2 ಡೇಸ್ ಆದರೂ ಕೂಡ ಎಷ್ಟೋ ಜನದ್ದು ಏನಾಯ್ತಂದರೆ, ಎಷ್ಟೋ ಹುಡುಗರು ಏನಾಗಿತ್ತು ಅಂದರೆ ಯಾವುದೇ ರೀತಿ ಕಾಲೇಜ್ ಶೋ ಆಗ್ತಿದ್ದಿಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ BS ನರ್ಸಿಂಗ್ ಬರೋದೇ ಏನಾಗಿತ್ತು ಅಂದರೆ ಈಗ ಇತ್ತೀಚೆಗೆ 2 ಡೇಸ್ ಆಯಿತು. ಓಕೆ, ಸ್ಟಾರ್ಟಿಂಗ್ 3 to 4 ಡೇಸ್ ಬರಲೇ ಇಲ್ಲ. ಓಕೆ, 3 ಡೇಸ್ ಬರಲೇ ಇಲ್ಲ. ಸೊ ಇದನ್ನೆಲ್ಲನೂ ಕೂಡ ಗಮನದಲ್ಲಿಟ್ಕೊಂಡು ಕೆಲವೊಂದಿಷ್ಟು ಅಗ್ರಿಕಲ್ಚರ್ ಕೂಡ ಕಾಲೇಜಸ್ ಶೋ ಆಗ್ತಾ ಇದ್ದಿಲ್ಲ. ಓಕೆ, ಇವನ್ನೆಲ್ಲನೂ ಕೂಡ ನೋಡಿಕೊಂಡು KEದವರು ಇನ್ನೂ ಕೂಡ ಟೈಮ್ ಕೊಟ್ಟವ್ರೆ. ಇವಾಗೇನಪ್ಪ ನಿಮ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಕಾಣಿಸ್ತಿದೆ ಇಲ್ಲಿ ಅಂತಂದರೆ ನಾಳೆ ಬೆಳಗ್ಗೆ ಇರೋದು ಎಲ್ಲಿವರೆಗೂ 3/8/2024 11 ಗಂಟೆ, ಬೆಳಗ್ಗೆ 11 ಗಂಟೆವರೆಗೂ ಕೂಡ ನಿಮ್ದು ಆಪ್ಷನ್ ಎಂಟ್ರಿ ಇರ್ತದೆ. ಆರಾಮ್ಸಾಗಿ ಇನ್ನೂ ಕೂಡ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿಲ್ಲೋ ಈಗಲೂ ಕೂಡ ಟೈಮ್ ಬೇಜಾನಿದೆ. ಈಗಲೂ ಕೂಡ ಇನ್ನೂ ಕೂಡ ಒಂದು ಟೈಮ್ ನೋಡ್ಕೊರಿ ಏನೇನೆಲ್ಲ ತಪ್ಪಾಗಿದೆಯೋ ಏನೇನಿಲ್ಲ. ಇನ್ನೂ ಕೂಡ ಕಾಲೇಜಸ್ ರೆಡಿ ಮಾಡ್ಕೊಂಡಿತ್ತಂದ್ರೆ ಈಗ ಇನ್ನೂ ಕೂಡ 2 ಡೇಸ್ ರೆಡಿ ಮಾಡಿಕೊಂಡು ಆರಾಮಾಗಿ ಮಾಡ್ಕೊರಿ, ಯಾರು ಕೂಡ ಅಭ್ಯಂತರ ಇಲ್ಲ. ಓಕೆ, ಇವಾಗ ನೋಡಿರಿ ಈ ರೀತಿ ಒಂದು ಅಪ್ಡೇಟ್ನ ಕ್ವಿಕ್ಕಾಗಿ ನಮ್ಮ ಚಾನಲ್ ಬರ್ತಾ ಇರುತ್ತೆ ಅಂತ ಹೇಳಿದೆ. ಸರಿ, ಆದಷ್ಟು ನಿಮ್ಮ ಹುಡುಗರು ಕೂಡ ಶೇರ್ ಮಾಡಿರಿ. ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡೆಡ್ ಆಗಿದೆ ಅಂತ ಭಯಪಟ್ಟುಬಿಡ್ರಿ, ಆರಾಮ್ಸಾಗಿ ಮಾಡಿರಿ ಅಂತಂದು ನಿಮ್ಮ ಹುಡುಗರು ಕೂಡ ಈ ವಿಡಿಯೋ ಶೇರ್ ಮಾಡಬಹುದು. ಸರಿ, ಇದೇ ರೀತಿ ನಮ್ಮ ಚಾನಲ್ ಏನಾದರೂ ಒಂದು ಅಪ್ಡೇಟ್ ಬರ್ತಿತ್ತು. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.